ಹಲೋ ಗಾಯ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಟ್ಯೂಸ್ಡೇ, ನನಗೆ ರಜಾ ಇರೋ ಕಾರಣ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಬಂದು ನನ್ನ ಬ್ಯೂಟಿ ಸೀಕ್ರೆಟ್ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಎಲ್ರಿಗೂ ಹೆಲ್ಪ್ಫುಲ್ ಆಗ್ಬೋದು ಅಂತ ನಾನು ಭಾವಿಸ್ತೀನಿ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೆಕ್ಸ್ಟ್, ಇದು ಯಾವುದೇ ಆದಂಥ ಪ್ರಮೋಷನ್ ವೀಡಿಯೋಗೋಸ್ಕರ ನಾನು ಈ ವಿಡಿಯೋಗಳನ್ನ ಮಾಡ್ತಾಯಿಲ್ಲ. ಬಿಕಾಸ್ ಇನ್ನೂ ನನಗೆ ಯಾವುದೇ ಆದಂಥ ಪ್ರಮೋಷನ್ ವೀಡಿಯೋಸ್ಗಳು ಬಂದಿಲ್ಲ. ಇನ್ ಕೇಸ್ ಏನಾದರೂ ಬಂದರೂ ಕೂಡ ನಾನು ಅದನ್ನು ಫಸ್ಟು ನಾನು ಟ್ರೈ ಮಾಡಿ ಅದರಲ್ಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋವಂಥ ರಿಸಲ್ಟ್ ಬಂದರೆ ಮಾತ್ರ ನಾನು ನಿಮ್ಗಳಿಗೆ ಹೇಳ್ತೀನಿ ಅಂತ ಹೇಳ್ತಾ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತು ನನ್ನ ನೋಡಿಲ್ಲ, ದಯವಿಟ್ಟು ನೋಡಿ ಅಂತ ಕೇಳ್ಕೊತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೂ ಒಳ್ಳೆ ಕಂಟೆಂಟ್ಸ್ಗಳನ್ನ ಹಾಕ್ತಾ ಇರ್ತೀನಿ. ಸೊ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ವೀಡಿಯೋಸ್ಗಳಿಗೆ ಲೈಕ್ ಆ್ಯಂಡ್ ಬೆಲ್ ಬಟನ್ನ ಒತ್ತಿ ಅಂತ ಕೇಳ್ಕೊತಾ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ನಿಮಗೆ ಹೇಳ್ದಾಗೆ ನನ್ನ ಒಂದು ಬ್ಯೂಟಿ ಸೀಕ್ರೆಟ್ನ ನಾನು ರಿವೀಲ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಇದ್ದೆ. ಸೊ ನಾನು ನಿಮಗೆ ಆಲ್ರೆಡಿ ವಿಡಿಯೋ ತೋರಿಸ್ದಂಗೆ ನಿಮಗೆ ಗೊತ್ತಾಗಿರುತ್ತೆ ನಾನು ಯಾವ ಟಾಪಿಕ್ ಇಟ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ. ಹೌದು, ನನ್ನ ಒಂದು ಡೈಲಿ ನಾನು ಯೂಸ್ ಮಾಡೋ ಅಂಥ ಸೋಪ್ನ ಇಟ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ನನಗೆ ತುಂಬಾ ಒಳ್ಳೆ ರಿಸಲ್ಟ್ನ ಕೊಟ್ಟಿದೆ ಆ್ಯಂಡ್ ನಿಮಗೂ ಕೂಡ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಎಲ್ಲ ಟೈಪ್ ಸ್ಕಿನ್ಗಳಿಗೂ ಇದು ಮಾಡಿಸಿದೆ. ನನಗೆ ಯಾವ ಥರ ಇದು ಇಲ್ಲಿವರೆಗೂ ಯೂಸ್ ಆಗಿದೆ, ನಿಮ್ಗಳಿಗೂ ಅದೇ ಥರ ಯೂಸ್ ಆಗುತ್ತೆ ಅಂತ ಈ ವಿಡಿಯೋನ ಮಾಡಬೇಕು ಅಂತ ಮುಂದೆ ಬಂದೆ. ಇದು ನಿಮಗೂ ಕೂಡ ಒಳ್ಳೆ ರಿಸಲ್ಟ್ನ ಕೊಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ, ಕೊಡುತ್ತೆ ಕೂಡ. ಆ್ಯಂಡ್ ಇವಾಗ ಅದು ಯಾವ ಸೋಪ್ನ ಅಂತ ಹೇಳ್ತೀನಿ ಬನ್ನಿ. ನೀವು ಈ ಸೋಪ್ನ ನೋಡಿದ್ದೀರಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ಇದರ ಹೆಸರು ನಾನು ಆಲ್ರೆಡಿ ವಿಡಿಯೋನ ಮುಂಚೆನೇ ಹಾಕಿದ್ದೀನಿ. ನಾನು ಮಾತಾಡೋದಕ್ಕಿಂತ ಮುಂಚೆನೇ ಒಂದು ವಿಡಿಯೋ ಹಾಕಿದ್ದೀನಿ, ಅದರಲ್ಲಿ ನಿಮಗೆ ಕಾಣಿಸ್ಬೋದು. ಇದರ ಹೆಸರು ರಕ್ತಚಂದನ ಅಂತ. ಇದು ಆಯುರ್ವೇದಿಕ್ ಸೋಪ್, ಇಲ್ಲೇ ಬರೆದಿದ್ದಾರೆ ನೋಡಿ. ಇದು ಯಾವುದೇ ಆದಂಥ ಮೆಡಿಕಲ್ ಶಾಪಲ್ಲಿ ನಿಮಗೆ ದಯವಿಟ್ಟು ಕೇಳೋದಕ್ಕೆ ಹೋಗಬೇಡಿ, ಅಲ್ಲಿ ಸಿಗೋದಿಲ್ಲ. ಇದು ಏನಿದ್ರು ನಿಯರ್ ಬೈ ಆಯುರ್ವೇದಿಕ್ ಶಾಪ್ಗಳಲ್ಲಿ ಇದು ಸಿಗುತ್ತೆ. ರಕ್ತಚಂದನ ಅಂತ ಹೆಸರು ಹೇಳಿದ ತಕ್ಷಣ ಈ ಸೋಪ್ನ ಕೊಡ್ತಾರೆ. ಮುಂಚೆ ಒಂದು 2 ತಿಂಗಳಿಂದ ಇದರ ರ್ಯಾಪರ್ ಕೂಡ ಚೇಂಜ್ ಆಗಿದೆ. ನಾವು ಇದು ಪರ್ಮನೆಂಟ್ ರ್ಯಾಪರ್ ಆಗಿ ಉಳ್ಕೊಂಡಿದೆ. ನೀವೇನಾದರೂ ಈ ಸೋಪ್ನ ತಗೊಳ್ಳೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ರಕ್ತಚಂದನ ಆಯುರ್ವೇದಿಕ್ ಸೋಪ್ನ ತಗೊಂಡು ಯೂಸ್ ಮಾಡಿ. ಇದು ಯಾವ ಟೈಪ್ ಸ್ಕಿನ್ಗೂ ಆದ್ರೂ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಅದರ ಒಳಗಡೆ ಈ ಥರ ಸೋಪ್ ಬರುತ್ತೆ. ರೀಸನಬಲ್ ಪ್ರೈಸಲ್ಲೇ ಇದು ಕೂಡ ಇದೆ, ಎಲ್ಲರೂ ಯೂಸ್ ಮಾಡ್ಬೋದು. ಮತ್ತು ಇದು ಯಾವುದೇ ಅನಿಮಲ್ ಫ್ಯಾಟ್ ಕೂಡ ಕಂಟೆಂಟ್ ಆಗಲಿ ಇದರಲ್ಲಿ ಇಲ್ಲ, ಅದು ನೀವು ನೋಡ್ತಾ ಇರ್ಬೋದು. ಇಲ್ಲೇ ಅದನ್ನು ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಇದಕ್ಕೆ ಯಾವುದೇ ಆದಂಥ ಕೆಮಿಕಲ್ನ ಬಳಸೋದಿಲ್ಲ. ಇದರ ಸೈಂಟಿಫಿಕಲ್ ನೇಮ್, ಈ ಸೋಪ್ನ ಸೈಂಟಿಫಿಕಲ್ ನೇಮ್ ಇಸ್ ಬೊಟ್ಯಾನಿಕಲ್, ಅದನ್ನು ಕೂಡ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಇದರ ಬೇಸ್ ಬಂದು 63.750 ಗ್ರಾಮ್ ಇದೆ. ಸೊ ಇದು ಯಾವುದೇ ಆದಂಥ ನಮ್ಮ ಸ್ಕಿನ್ನ ಬರ್ನ್ ಮಾಡೋದಾಗಲಿ ಅಥವಾ ಏನೂ ಕೂಡ ಮಾಡಲ್ಲ. ಇದು ಸೈಂಟಿಫಿಕಲಿ ಪ್ರೂವ್ ಆಗಿರೋದನ್ನು ಕೂಡ ಇಲ್ಲಿ ಹಾಕಿದ್ದಾರೆ, ನೀವು ಅದನ್ನು ಚೆಕ್ ಮಾಡ್ಬೋದು. ಆ್ಯಂಡ್ ಇದರ ವೆಯ್ಟೇಜ್ ಬಂದು 75 ಗ್ರಾಮ್ ಇರುತ್ತೆ, ಅದನ್ನು ಕೂಡ ಇಲ್ಲಿ ಹಾಕಿದ್ದಾರೆ, ನೀವು ಚೆಕ್ ಮಾಡ್ಬೋದು. ಆ್ಯಂಡ್ ಇದು ಯಾವುದೇ ಆದಂಥ ಕೆಮಿಕಲ್ನ ಯೂಸ್ ಮಾಡಿಲ್ಲ, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಈ ಸೋಪ್ನ ಮಾಡಿದ್ದಾರೆ ಅಂತ ಹೇಳ್ತಾ. ಇದ್ರ ಸ್ಮೆಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ಯಾವುದೇ ಆದಂಥ ಸೈಡ್ ಎಫೆಕ್ಟ್ ಆಗಲ್ಲ. ನಾನು ಇದನ್ನು ಸುಮಾರು 3.5 ತಿಂಗಳು 4 ತಿಂಗಳಿಂದ ಯೂಸ್ ಮಾಡ್ಕೊತಾ ಬಂದಿದ್ದೀನಿ. ನನ್ನ ಒಂದು ಸ್ಕಿನ್ ಎಷ್ಟು ಗ್ಲೋ ಆಗಿದೆ ಅಂತ ನೀವು ನೋಡ್ತಾ ಇರ್ಬೋದು. ನಾನು ಇಷ್ಟು ವೈಟಾಗಿ ಇರಲಿಲ್ಲ. ನಾನು ಒಂದು ವಿಡಿಯೋ ಹಾಕ್ತೀನಿ ನೋಡಿ, ಇವಾಗ ನಾಟ್ ವಿಡಿಯೋ, ಫೋಟೋ ಹಾಕ್ತೀನಿ ನೋಡಿ. ಇವಾಗ ನನ್ನ ಫೋಟೋನ ನೋಡ್ಬೋದು. ಇದು ನಾನು 3-4 ತಿಂಗಳ ಹಿಂದೆ ಇದ್ದಿರೋ ಅಂಥ ಫೇಸ್ ಆ್ಯಂಡ್ ಈಗಿರೋ ಅಂಥ ಫೇಸ್ನ ನಾನು ಎರಡೂ ಕೊಲ್ಯಾಬ್ ಮಾಡಿ ನಿಮಗೆ ಬಿಫೋರ್ ಆಫ್ಟರ್ ಅಂತ ಹಾಕಿದ್ದೀನಿ, ನೀವು ಅದರಲ್ಲೇ ಚೆಕ್ ಮಾಡ್ಕೊಬೋದು. ಆ್ಯಂಡ್ ಅಷ್ಟು ಸ್ಕಿನ್ನ ಕೇರ್ ಮಾಡೋ ಅಂಥ ಸೋಪ್ ಇದು ಒಂದೇ. ನನ್ನ ಲೈಫಲ್ಲಿ ನಾನು ಎಷ್ಟೊಂದು ಸೋಪ್ಗಳನ್ನ ಯೂಸ್ ಮಾಡಿಬಿಟ್ಟು ಅಫ್ಕೋರ್ಸ್ ಎಲ್ಲ ಪ್ರಮೋಷನ್ ವೀಡಿಯೋಸ್ಗಳು ಆ್ಯಡ್ಗಳಲ್ಲಿ ಆಗ್ತಾ ಇದ್ದಾಗ ನಿಮಗೂ ಅನಿಸುತ್ತೆ ಅದನ್ನು ಯೂಸ್ ಮಾಡಬೇಕು, ಅದನ್ನು ನಾವು ಟ್ರೈ ಮಾಡಬೇಕು, ನಾವು ಈ ಥರ ಲುಕ್ ತಗೋಬೋದು, ನಮಗೂ ಯೂಸ್ ಆಗುತ್ತೆ, ಅದು ನಾವು ಬ್ಯೂಟಿಫುಲ್ಲಾಗಿ ಕಾಣ್ಬೋದು.
ಅದು ನಮ್ಮ ಸ್ಕಿನ್ನನ್ನು ಯಾವ ರೀತಿ ಹಾಳು ಮಾಡುತ್ತೆ ಅಂತ ಅದನ್ನು ಯೂಸ್ ಮಾಡಿದ್ಮೇಲೆ ನಮಗೆ ಗೊತ್ತಾಗುತ್ತೆ. ಬಟ್ ನಾನು ತೋರಿಸುವಂಥ ಸೋಪು ಇದು ನೀವು ಎಷ್ಟೇ ದಿನ ಯೂಸ್ ಮಾಡಿದ್ರು ನಿಮ್ಮ ಒರಿಜಿನಲ್ ಲುಕ್ಗಿಂತ ಇನ್ನೂ ಗ್ಲೋ ಕೊಡುತ್ತೆ ಹೊರತು ನಿಮ್ಮ ಲುಕ್ನ ಹಾಳು ಮಾಡಲ್ಲ ಅಂತಲೇ ಹೇಳ್ಬೋದು. ಇದನ್ನು ನಾನು 3-4 ತಿಂಗಳಿಂದ ಯೂಸ್ ಮಾಡಿ ನಿಮಗೆ ರಿಸಲ್ಟ್ನ ಹೇಳ್ತಾ ಇದ್ದೀನಿ. ನೀವು ಕೂಡ ಯೂಸ್ ಮಾಡಿದರೆ ಈ ರಿಸಲ್ಟ್ ಯಾವ ಥರ ನಿಮಗೂ ಇನ್ನೂ ಕೊಡುತ್ತೆ ಅಂತ ನಿಮಗೂ ಗೊತ್ತಾಗುತ್ತೆ. ಒಂದು ನ್ಯಾಚುರಲ್ ಲುಕ್ನ ಇದು ಕ್ರಿಯೇಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದು ಎಲ್ಲ ಟೈಪ್ ಸ್ಕಿನ್ಗಳಿಗೂ ಆಗುತ್ತೆ. ಡ್ರೈ ಸ್ಕಿನ್ ಆಗಿರ್ಬೋದು, ವಾಟರ್ ಸ್ಕಿನ್ ಆಗಿರ್ಬೋದು, ಡ್ರೈ ಸ್ಕಿನ್ ಆಗಿರ್ಬೋದು, ಎಲ್ಲ ಸ್ಕಿನ್ಗಳಿಗೂ ಇದು ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಎಷ್ಟೋ ಬ್ರೇಕ್ಗಳಲ್ಲಿ ಹ್ಯಾಡ್ಗಳಲ್ಲಿ ನೋಡಿರ್ತೀರ, ನಿಮ್ಮ ಟಿ ವಿಗಳಲ್ಲಾಗಿರ್ಬೋದು, ನಿಮ್ಮ ಫೋನ್ಸ್ಗಳಲ್ಲಾಗಿರ್ಬೋದು, ಅದರಲ್ಲಿ ನೋಡಿರ್ತೀರ ನೀವು ಆ್ಯಡ್ಸ್ಗಳಲ್ಲಿ ಅಷ್ಟೊಂದೆಲ್ಲ ಪ್ರಮೋಷನ್ ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತಾರೆ. ಅದನ್ನು ನಾವು ಎಷ್ಟೋ ಸೋಪ್ಗಳಾಗಿರ್ಬೋದು ಅಥವಾ ನಮ್ಮ ಹೇರ್ ಆಯಿಲ್ಸ್ಗಳಾಗಿ ಅದು ಗ್ಲೋ ಕೊಡುತ್ತೆ, ನಮಗೂ ಹೇರ್ಸ್ ಫುಲ್ಲು ಅಷ್ಟು ಉದ್ದ ಬೆಳೆಯುತ್ತೆ ಅಂತ ನಾವು ಅದನ್ನು ಯೂಸ್ ಮಾಡೋದಕ್ಕೆ ಹೋಗ್ತೀವಿ. ಬಟ್ ಅದು ನಮ್ಮ ಹೇರ್ಸ್ಗೆ, ನಮ್ಮ ಸ್ಕಿನ್ಗೆ ಅದು ಎಷ್ಟು ಸೈಡ್ ಎಫೆಕ್ಟ್ ಕೊಡುತ್ತೆ ಅಂತ ಯಾರೂ ಕೂಡ ಇನ್ನೂ ಭಾವಿಸಿಲ್ಲ. ಅದನ್ನು ದಯವಿಟ್ಟು ಅದನ್ನು ಏನೇ ನೋಡಿದ್ರೂ ನಂಬಕ್ಕೆ ಹೋಗಬೇಡಿ ಬ್ಲೈಂಡಾಗಿ ಅಂತ ಕೇಳ್ಕೊತ, ಇದನ್ನು ಒಂದ್ಸಲಿ ನೀವು ಯೂಸ್ ಮಾಡಿ ನೋಡಿ ಅಂತ ನಾನು ಹೇಳ್ತೀನಿ. ಟೆಸ್ಟ್ ಮಾಡೋದಕ್ಕೆ ಅಂತ 15 ಡೇಸ್ ನಾನು ಈ ಸೋಪ್ನ ಯೂಸ್ ಮಾಡಿಲ್ಲ. ಅದಾದಮೇಲೆ ನನ್ನ ಮುಖದಲ್ಲಿ ಸಣ್ಣ ಸಣ್ಣ ಪಿಂಪಲ್ಗಳು ಹರಾಯವಾಗೋದು ಅದನ್ನೆಲ್ಲ ನಾನು ಅಬ್ಸರ್ವ್ ಮಾಡಿದೆ. ನನ್ನ ಐಬ್ರೋ ಮೇಲೆ ಪಿಂಪಲ್ಗಳಾಗೋದು, ನನ್ನ ಚಿನ್ ಮೇಲೆ, ಚಿಕ್ಕ ಮೇಲೆ ಎಲ್ಲ ಕಡೆ ಪಿಂಪಲ್ಗಳು ಆಗ್ತಾಯಿತ್ತು, ಪಿಂಪಲ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ನಾನು ಅದನ್ನು 15 ಡೇಸ್ವರೆಗೂ ಅದನ್ನು ಹಂಗೆ ಅಬ್ಸರ್ವ್ ಮಾಡ್ಕೊತಾನೆ ಬಂದೆ. ಬೇರೆ ಸೋಪ್ನ ಯೂಸ್ ಮಾಡ್ತಾಯಿದ್ದೆ. ಬಟ್ ಅದು ಇನ್ನೂ ಜಾಸ್ತಿ ಆಗ್ತಾ ಹೋಯ್ತು ಹೊರತು ಅದು ಕಮ್ಮಿ ಆಗಲಿಲ್ಲ. ಸೊ ಮತ್ತೆ ನಾನು ಇದೇ ಸೋಪಿಗೆ ಬ್ಯಾಕ್ಔಟ್ ಆದೆ. ಯಾಕಂದರೆ ಇದೇ ಸೋಪ್ನ ಯೂಸ್ ಮಾಡೋಣ, ನೋಡೋಣ ಇದು ಯಾವ ಥರ ಈಗ ರಿಸಲ್ಟ್ ಕೊಡುತ್ತೆ ಅಂತ. ಬಟ್ ಅದನ್ನೇ ಯೂಸ್ ಮಾಡಾದ್ಮೇಲೆ ನನಗೆ ಯಾವುದೇ ಆದಂಥ ಪಿಂಪಲ್ಗಳು ಆಗಲಿಲ್ಲ. ಪ್ರಾಂಪ್ಟಾಗಿ ಹೇಳ್ಬೇಕಂದ್ರೆ ಅದನ್ನು ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಇದೆಲ್ಲ ಇಷ್ಟು ಈಸಿಯಾಗಿ ಹೋಗುತ್ತೆ ಅಂತ. ಬಿಕಾಸ್ ನನ್ನ ಫೇಸಲ್ಲಿ ಅಷ್ಟೊಂದೆಲ್ಲ ಗುಳ್ಳೆ ಆಗಿತ್ತು, ಪಿಂಪಲ್ಸ್ಗಳು ತುಂಬಾ ಜಾಸ್ತಿ ಆಗ್ತಾಯಿತ್ತು. ಸೊ ನಾನು ಇದೇ ಸೋಪ್ನ ಯೂಸ್ ಮಾಡೋಣ ಅಂತ ಈಗಲೂ ಕೂಡ ಕಂಟಿನ್ಯೂ ಮಾಡ್ಕೊಂಬಂದಿದ್ದೀನಿ. ನೀವು ನೋಡ್ತಾ ಇರ್ಬೋದು ನನ್ನ ಮುಖದಲ್ಲಿ ಒಂದು ಪಿಂಪಲ್ ಕೂಡ ಇಲ್ಲ, ಇದ್ದರೂ ಅದು ಬಂದು ಹಾಗೆ ಹೋಗುತ್ತೆ. ನೀವು ನೋಡ್ತಾ ಇರ್ಬೋದು ಎಲ್ಲೇ ಆದಂಥ ಒಂದು ಮಾರ್ಕ್ ಕೂಡ ನನ್ನ ಫೇಸಲ್ಲಿ ಇಲ್ಲ. ನೀವು ಅದನ್ನು ಅಬ್ಸರ್ವ್ ಮಾಡ್ಬೋದು ನೋಡಿ. ಅದು ಎಲ್ಲ ಸಾಧ್ಯ ಆಗಿರೋದು ಈ ರಕ್ತಚಂದನ ಸೋಪಿಂದ. ಇದನ್ನು ಯೂಸ್ ಮಾಡಿ ನೀವು ಕೂಡ ನಂತರ ಫೇರ್ ಆಗಿ ಯಾವುದೇ ಒಂದು ಪಿಂಪಲ್ ಇಲ್ದಲೆ ನಿಮ್ಮ ಮುಖನ ಗ್ಲೋ ಪಡಿಸಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಕೊಟ್ಟಿರೋ ಅಂಥ ವಿಷಯ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಕೂಡ ಭಾವಿಸ್ತೀನಿ. ಆ್ಯಂಡ್ ನನಗೂ ತುಂಬಾ ಖುಷಿ ಆಯಿತು. ನೀವೇನಾದರೂ ಅದನ್ನು ಯೂಸ್ ಮಾಡಿದರೆ ಇನ್ನೂ ತುಂಬ ಖುಷಿ ಆಗುತ್ತೆ ಅಂತ ಕೇಳ್ಕೊತ ಈ ವಿಡಿಯೋನ ಎಲ್ಲ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಕೇಳ್ಕೊತ, ಇನ್ನು ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ ಇಟ್ಕೊಂಡು ನಿಮಗೂ ಯೂಸ್ ಆಗುವಂಥದ್ದು, ನನಗೂ ಯೂಸ್ ಆಗಿರೋ ಅಂಥದ್ದು ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ. ದಯವಿಟ್ಟು ನನ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಬಾಯ್. ಒಂದು ಸಪೋರ್ಟ್ ನನಗೆ ತುಂಬ ಬೇಕು ಅಂತ ಕೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.